ಕಾಲುಗಳನ್ನು ನೇರ ಮಾಡಿ ಭುಜವನ್ನು ಬ್ಲ್ಯಾಂಕೆಟ್ ಅಥವಾ ಬೋಲ್ಸ್ಟರ್ನ ಮೇಲೆ ವಿರಮಿಸಬೇಕು. ತಲೆಯ ಹಿಂಭಾಗ ನೆಲದ ಮೇಲೆ ಬರಲಿ. ಭುಜವನ್ನು ಮಾತ್ರ ಬ್ಲ್ಯಾಂಕೆಟ್ ಅಥವಾ ಬೋಲ್ಸ್ಟರ್ ಮೇಲೆ ವಿರಮಿಸಿರಬೇಕು. ಕಾಲುಗಳನ್ನು ನೇರ ಮಾಡ್ತಾ ಇರಬೇಕು. ವಿಶೇಷವಾಗಿ ಮನೆಯಲ್ಲಿ ಅಭ್ಯಾಸ ಮಾಡತಕ್ಕಂಥವರು ಈ ಎರಡು ಪಾದವನ್ನು ಕಿಟಕಿಯ ಗ್ರಿಲ್ ಅಥವಾ ಗೋಡೆಯ ಭಾಗಕ್ಕೆ ವಿರಮಿಸುವಂತೆ ಇಟ್ಕೋಬಹುದು. ತೊಡೆಯ ಮಾಂಸಖಂಡಗಳನ್ನು ಒಳಕ್ಕೆ ತಿರುಗಿಸಿ ಕಾಲುಗಳನ್ನು ಪರಸ್ಪರ ಸೇರಿಸಿರಬೇಕು. ಈ ಆಸನದಲ್ಲಿ ತಾವು ಗಮನಿಸ್ತಾ ಇರೋ ಹಾಗೇನೆ ರಕ್ತದ ಪರಿಚಲನೆ ಹಿಮ್ಮುಖವಾಗುತ್ತೆ. ನಾವು ನಿಂತಿರುವಾಗ ಅಥವಾ ಓಡಾಡುತ್ತಿರುವಾಗ ಹೃದಯದ ಮೇಲೆ ಒತ್ತಡ ಇಂದಿ ವಿಶೇಷವಾಗಿ ಹೃದಯದ ತಳಭಾಗದಲ್ಲಿ ಒತ್ತಡ ಇನ್ ದಿ ಡೈರೆಕ್ಷನ್ ಆಫ್ ಗ್ರಾವಿಟೇಷನ್ ಅಂತ ಹೇಳಿದ್ರೆ ಗುರುತ್ವಾಕರ್ಷಣೆಯ ದಿಕ್ಕು ಭೂಮಿಯ ಕಡೆಗೆ ಇರುತ್ತೆ. ಈ ಆಸನದ ಅಭ್ಯಾಸದಿಂದ ತಾವು ಗಮನಿಸ್ತಾ ಇರೋ ಹಾಗೇನೆ ದಿ ಬೇಸ್ ಆಫ್ ದಿ ಹಾರ್ಟ್, ಹೃದಯದ ತಳಭಾಗಕ್ಕೆ ಈ ಆಸನದಿಂದ ಬಹಳ ಪ್ರಯೋಜನ ಉಂಟಾಗುತ್ತೆ. ಹೃದಯದ ಮೇಲೆ ಗುರುತ್ವಾಕರ್ಷಣೆಯ ಎಳೆತ ಹಿಮ್ಮುಖವಾಗಿರುತ್ತೆ. ಹಾಗಾಗಿ ಹೃದಯದ ಮಾಂಸಖಂಡಗಳಿಗೆ ಮತ್ತು ವಿಶೇಷವಾಗಿ ಹೃದಯದ ತಳಭಾಗಕ್ಕೆ ಈ ಆಸನದಲ್ಲಿ ಬಹಳ ಪ್ರಯೋಜನ ದೊರಕುತ್ತೆ. ಅಷ್ಟೇ ಅಲ್ಲದೆ ಅಬ್ಡಾಮಿನಲ್ ಆರ್ಗನ್ಸ್, ಒಪೆಯ ಮೇಲೆ ಬರುತ್ತೆ. ಒಪೆಯ ಮೇಲೆ ಅದು ಒತ್ತಡವನ್ನು ನಿರ್ಮಿಸುತ್ತೆ. ಹಾಗೂ ಒಪೆ ಉಸಿರಾಟದೊಂದಿಗೆ ಚಲಿಸಿದಾಗ ಈ ಒತ್ತಡದೊಂದಿಗೆ ಹೃದಯವನ್ನು ನೀವುತ್ತೆ. ಇಟ್ ಮ್ಯಾಸೇಜಸ್ ದಿ ಹಾರ್ಟ್ ಮಸಲ್ಸ್ ಅಂಡರ್ ದಿ ಪ್ರೆಷರ್ ಆಫ್ ದಿ ಅಬ್ಡಾಮಿನಲ್ ಆರ್ಗನ್ಸ್. ಜೊತೆಗೇನೆ ಹೃದಯವು ತಾನು ಪಂಪ್ ಮಾಡಿದ ರಕ್ತ ಮತ್ತೆ ಅದರ ಮೇಲೆ ಹಿಮ್ಮುಖವಾಗಿ ಚಲಿಸುತ್ತೆ. ಹಾಗಾಗಿ ಹೃದಯದ ರಕ್ತನಾಳಗಳು, ಕರೋನರಿ ಆರ್ಟರೀಸ್, ಹೆಚ್ಚು ರಕ್ತವನ್ನು, ಶುದ್ಧ ರಕ್ತವನ್ನು ಪಡೆಯುತ್ತೆ. ಜೊತೆಗೆ ಶ್ವಾಸಕೋಶಗಳು ಈ ಆಸನದಲ್ಲಿ ಹೆಚ್ಚು ಚಲನೆಯನ್ನು ಪಡೆಯುತ್ತೆ, ರಕ್ತವನ್ನು ಸಹ ಪಡೆಯುತ್ತೆ. ಹೃದಯ ಮತ್ತು ಶ್ವಾಸಕೋಶ ಎರಡು ಪರಸ್ಪರ ಒಂದನ್ನೊಂದನ್ನು ಅವಲಂಬಿಸಿ ಉತ್ತಮಗೊಳ್ಳುವತಕ್ಕಂಥ ಅಂಗಾಂಗಗಳು. ನಂತರ ಕುತ್ತಿಗೆ ಭಾಗವನ್ನು ಗಮನಿಸಿ. ದಟ್ ಇಸ್ ದಿ ಲೊಕೇಶನ್ ಆಫ್ ದಿ ಥೈರಾಯ್ಡ್ ಅಂಡ್ ಗ್ಲ್ಯಾಂಡ್ಸ್. ಥೈರಾಯ್ಡ್ ಗ್ಲ್ಯಾಂಡ್ಸ್ ಉತ್ತಮವಾದಂತಹ ರಕ್ತ ಪರಿಚಲನೆಯನ್ನು ಪಡೆಯುತ್ತೆ, ಸಚೇತನಗೊಳ್ಳುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ಸ್ ಇಡೀ ದೇಹದ ವ್ಯವಸ್ಥೆಯನ್ನು ಸಕ್ರಮಗೊಳಿಸುತ್ತೆ. ಹಾಗಾಗಿ ಈ ಆಸನಕ್ಕೆ ಸರ್ವಾಂಗಾಸನ ಎಂಬ ಹೆಸರು. ನಂತರ ಮಿದುಳಿನ ಭಾಗವನ್ನು ಗಮನಿಸಿ. ಈ ಆಸನದಲ್ಲಿ ಮಿದುಳು ವಿಶೇಷವಾದಂಥ ವಿಶ್ರಾಂತಿಯನ್ನು ಪಡೆಯುತ್ತೆ. ಮತ್ತು ಕರೋಟಿಡ್ ಆರ್ಟರೀಸ್ ಅವುಗಳು ಸಚೇತನಗೊಳ್ಳುತ್ತೆ. ಮತ್ತು ಸೆರಿಬ್ರಲ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಮಿದುಳಲ್ಲಿ ನಡೆಯತಕ್ಕಂತಹ ರಕ್ತ ಪರಿಚಲನೆ ಸಕ್ರಮಗೊಳ್ಳುತ್ತೆ. ಇದೆಲ್ಲವೂ ಸೇರಿ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ. ನಂತರ ಕಾಲುಗಳ ಭಾಗವನ್ನು ಗಮನಿಸಿ. ಕಾಲುಗಳು ಎತ್ತರದಲ್ಲಿದ್ದಾವೆ. ಕಾಲುಗಳನ್ನು ನೇರ ಮಾಡಬೇಕು. ಹೀಗಾಗಿ ಇಲ್ಲಿರತಕ್ಕಂತಹ ಎಲ್ಲ ರಕ್ತನಾಳಗಳಲ್ಲಿಯೂ ಉತ್ತಮವಾದಂತಹ ವಿಶ್ರಾಂತಿ ಉಂಟಾಗುತ್ತೆ. ವೆರಿಕೋಸ್ ವೇನ್ಸ್ ಉಳ್ಳಂಥವ್ರಿಗೂ ಸಹ ಈ ಆಸನದಲ್ಲಿ ಉತ್ತಮವಾದಂತಹ ಪರಿಹಾರ ಕಂಡುಬರುತ್ತೆ. ಮತ್ತು ಈ ಆಸನದಲ್ಲಿ
ನಮ್ಮ ಎಲ್ಲ ಇಂದ್ರಿಯಗಳು, ವಿಶೇಷವಾಗಿ ಕಣ್ಣು, ಕಿವಿ, ನಾಲಿಗೆ, ಮೂಗು, ಎಲ್ಲ ಇಂದ್ರಿಯಗಳು ಸುಪ್ತವಾಗುತ್ತೆ. ಹಾಗಾಗಿ ಸೇತುಬಂಧ ಸರ್ವಾಂಗಾಸನ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವ ಒಂದು ವರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಆಸನದಲ್ಲಿ ಸುಮಾರು ಪ್ರಾರಂಭದಲ್ಲಿ 3 ರಿಂದ 5 ನಿಮಿಷಗಳಷ್ಟು ಕಾಲ ವಿರಮಿಸಬಹುದು. ನಂತರ ಕ್ರಮೇಣ 8 ನಿಮಿಷಗಳಷ್ಟು ಕಾಲ ವಿರಮಿಸಬೇಕು. ನಂತರ ನಿಧಾನವಾಗಿ ಕಾಲುಗಳನ್ನು ಮಡಚಿ ಕುರ್ಜಿಯ ಮೇಲ್ಭಾಗದಲ್ಲಿ ಇರಿಸಿ ನಿಧಾನವಾಗಿ ಕುರ್ಜಿಯನ್ನು ಹಿಂಬದಿಗೆ ತಳ್ಳಬೇಕು. ಈಗ ತಾವು ನೋಡಲಿರುವ ಮತ್ತೊಂದು ಆಸನ ವಿಪರೀತ ಕರಣಿ. ಈ ಆಸನವನ್ನು ಸುಲಭವಾಗಿ ಅಭ್ಯಾಸ ಮಾಡುವ ಕ್ರಮವನ್ನು ನಾವು ಈಗ ಗಮನಿಸೋಣ. ಮೊದಲಿಗೆ 2 ಬಾಲ್ಸ್ಟರ್ ಅಥವಾ ಬ್ಲ್ಯಾಂಕೆಟನ್ನು ಒಂದರ ಮೇಲೊಂದು ಇಟ್ಕೊಂಡಿರಿ. ನಂತರ ಮುಂಬದಿಯಲ್ಲಿ ಒಂದು ಬ್ಲ್ಯಾಂಕೆಟ್. ಈಗ ನಿಧಾನವಾಗಿ ಈ ಬಾಲ್ಸ್ಟರ್ನ ತುದಿಯಲ್ಲಿ ಕುಳಿತುಕೊಂಡು ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು. ನಂತರ ಕಾಲುಗಳೆರಡನ್ನು ಕುರ್ಜಿಯ ಮೇಲೆ ವಿರಮಿಸಬೇಕು. ಕುರ್ಜಿಯನ್ನು ಮೊಣಕಾಲುಗಳೆರಡು ಸಂಪೂರ್ಣ ವಿರಮಿಸುವಂತೆ ಇಟ್ಕೊಳ್ಳಿ. ಭುಜದ ಕೀಲುಗಳು ಸಂಪೂರ್ಣವಾಗಿ ನೆಲದ ಮೇಲೆ ವಿರಮಿಸಿರಬೇಕು. ಕತ್ತನ್ನು ಪಕ್ಕಕ್ಕೆ ವಾಲಿಸಬಾರ್ದು. ನೆಕ್ ಟು ದಿ ಸೆಂಟರ್, ಚಿನ್ ಟುವರ್ಡ್ಸ್ ದಿ ಚೆಸ್ಟ್, ಗಲ್ಲ ಎದೆ ಕಡೆಯಲ್ಲಿ ಇರಬೇಕು. ಈ ಆಸನದಲ್ಲೂ ಅಷ್ಟೇ ಪ್ರಮುಖವಾಗಿ ಇರತಕ್ಕಂಥ ಕರೋಟಿಡ್ ಆರ್ಟರೀಸ್ ಮತ್ತು ಮಿದುಳಿನಲ್ಲಿರತಕ್ಕಂತಹ ಎಲ್ಲ ರಕ್ತನಾಳಗಳು ವಿಶ್ರಾಂತಿಯನ್ನು ಪಡೆಯುತ್ತೆ, ಸಚೇತನಗೊಳ್ಳುತ್ತೆ. ತಾವು ವಿಶೇಷವಾಗಿ ಗಮನಿಸಬೇಕಾದಂಥದ್ದು ಇಲ್ಲಿ ಹೃದಯದಿಂದ ರಕ್ತ ಮೇಲ್ಗಡೆಗೆ ಬರುತ್ತೆ. ದಿ ಹಾರ್ಟ್ ಪಂಪ್ಸ್ ದಿ ಬ್ಲಡ್ ಆ್ಯಂಡ್ ದಿಸ್ ಅಬ್ಡಾಮಿನಲ್ ರೀಜನ್ ಆ್ಯಕ್ಟ್ಸ್ ಆಸ್ ಎ ಟ್ಯಾಂಕ್ ಆ್ಯಂಡ್ ಸೆಂಡ್ಸ್ ದಿ ಬ್ಲಡ್ ಬ್ಯಾಕ್ ಆನ್ ಟು ದಿ ಹಾರ್ಟ್ ಅಂತ ಹೇಳಿದ್ರೆ, ಇಲ್ಲಿ ಮೇಲೆ ಭಾಗಕ್ಕೆ ಬಂದಂಥ ರಕ್ತ ಮತ್ತೆ ಹೃದಯದ ಮೇಲೆ ಹಿಮ್ಮುಖವಾಗಿ ಚಲಿಸುತ್ತೆ. ಹೀಗಾಗಿ ಹೃದಯದ ರಕ್ತನಾಳಗಳು, ಕರೋನರಿ ಆರ್ಟರೀಸ್ ಸಚೇತನಗೊಳ್ಳುತ್ತೆ, ಹೆಚ್ಚು ರಕ್ತ ಪರಿಚಲನೆ ಪಡೆಯುತ್ತೆ ಮತ್ತು ಹೃದಯದ ಮಾಂಸಖಂಡಗಳು ಚೈತನ್ಯಶೀಲವಾಗಿ ಅವುಗಳ ಕಾರ್ಯಕ್ಷಮತೆ ಹೆಚ್ಚುತ್ತೆ. ಈ ಆಸನ ಬಹಳ ಉಪಯುಕ್ತವಾದಂತಹ, ಸುಲಭವಾಗಿ ಮಾಡಬಹುದಾದಂತಹ, ಪರಿಣಾಮಕಾರಿಯಾದಂತಹ ಆಸನ. ಈ ಆಸನದಲ್ಲಿ ಸುಮಾರು 5 ನಿಮಿಷಗಳಷ್ಟು ಕಾಲ ವಿರಮಿಸಬೇಕು. ಇಲ್ಲಿರ್ತಕ್ಕಂಥ ಎತ್ತರವನ್ನು ಪ್ರಾರಂಭದಲ್ಲಿ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ತದನಂತರ ಜಾಸ್ತಿ ಮಾಡ್ಬೋದು. ಇಲ್ಲೂ ಅಷ್ಟೇ ಥೈರಾಯ್ಡ್ ಗ್ಲ್ಯಾಂಡ್ಸ್ ಸಹ ಸಚೇತನಗೊಳ್ಳುತ್ತೆ. ಉಸಿರಾಟದಲ್ಲಿ ಯಾವುದೇ ವ್ಯತ್ಯಯವಿಲ್ಲದೆ ವಿರಮಿಸಬೇಕು. ನಂತರ ನಿಧಾನವಾಗಿ 2 ಬಾಲ್ಸ್ಟರ್ಗಳನ್ನು ಹಿಂದಕ್ಕೆ ಸರಿಸಿ ನೆಲದ ಮೇಲೆ ವಿರಮಿಸಬೇಕು. ಉಸಿರಾಟವನ್ನು ಸಕ್ರಮವಾಗಿ ಮಾಡತಕ್ಕಂಥದ್ದು ಅತ್ಯವಶ್ಯಕ. ಇದು ರಕ್ತದೊತ್ತಡ ಅಧಿಕವಾಗಿರೋರು ಅಷ್ಟೇ, ಸರಿಯಾಗಿರೋರು ಅಷ್ಟೇ ಉಸಿರಾಟವನ್ನು ಸಕ್ರಮಗೊಳಿಸಿಕೊಳ್ಳೋದು ಬಹಳ ಉಪಯುಕ್ತವಾದಂಥದ್ದು. ಕಾರಣ ಉಸಿರು ಮತ್ತು ಮನಸ್ಸು ಬಹಳ ಹತ್ತಿರದ ಸಂಬಂಧಿಗಳು. ಮನಸ್ಸಿನಲ್ಲಿ ಯಾವುದೇ ಒಂದು ಉದ್ವೇಗ ಉಂಟಾದಾಗ ಅದರ ನೇರ ಪರಿಣಾಮವನ್ನು ನಾವು ಉಸಿರಾಟದಲ್ಲಿ ಕಾಣ್ತೇವೆ. ಹಾಗೆಯೇ ಉಸಿರಾಟವನ್ನು ನಾವು ಸಕ್ರಮಗೊಳಿಸಿ ಇಟ್ಕೊಳ್ಳೋಕೆ ಸಾಧ್ಯವಾದರೆ ಮನಸ್ಸನ್ನು ಸಹ ಶಾಂತವಾಗಿ ಇಟ್ಕೋಬೋದು. ಹಾಗಾಗಿ ಉಸಿರಾಟವನ್ನು ಸಮರ್ಪಕವಾಗಿ ಮಾಡಬೇಕಾದದ್ದು ನಮ್ಮ ಬಹಳ ಪ್ರಮುಖವಾದಂತಹ ಕಾರ್ಯಗಳಲ್ಲಿ
ಒಂದು. ಇದಕ್ಕಾಗಿ ನಾವು ಈಗ ಶವಾಸನ ಮತ್ತು ಅದರಲ್ಲಿ ಉಸಿರಾಡತಕ್ಕಂತಹ ಕ್ರಮವನ್ನು ಗಮನಿಸೋಣ. ಮೊದಲಿಗೆ ಶವಾಸನವನ್ನು ಮಾಡಬೇಕಾದ್ರೆ ಒಂದು ವುಡನ್ ಬ್ರೇಕ್ ಅಥವಾ ಮರದ ಇಟ್ಟಿಗೆ ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದನ್ನು ಉಪಯೋಗಿಸ್ತೀವಿ. ಇದರ ಬದಲಿಗೆ ಇದೇ ರೀತಿಯಾದಂಥ ಆಕಾರವುಳ್ಳಂತಹ ಯಾವುದೇ ಒಂದು ಘನವಾದಂತಹ ವಸ್ತುವನ್ನು ಬೇಕಾದರೂ ಉಪಯೋಗಿಸ್ಬೋದು. ಈ ಒಂದು ಬ್ರೇಕ್ ವಿಶೇಷವಾಗಿ ಗಮನಿಸಬೇಕು. ರಿಬ್ ಕೇಜ್ ನ ಹಿಂಭಾಗ ಥೊರಾಸಿಕ್ ಸ್ಪೈನ್, ಈ ಥೊರಾಸಿಕ್ ಸ್ಪೈನ್ಗೆ ಬರುವಂತೆ ಈ ಬ್ರಿಕ್ಕನ್ನು ಇಟ್ಕೋಬೇಕು. ಅಂತ ಹೇಳಿದ್ರೆ ನಾವು ಎಲ್ಲಿ ಶ್ವಾಸಕೋಶ ಮತ್ತು ಹೃದಯದ ಭಾಗ ಬರುತ್ತೋ ಅದರ ನೇರ ಹಿಂಭಾಗದಲ್ಲಿ ಈ ಬ್ರಿಕ್ ಬರುವಂತೆ ಎಚ್ಚರ ವಹಿಸಬೇಕು. ನೇರವಾಗಿ ಕುಳಿತುಕೋಬೇಕು. ಮತ್ತು ಬ್ರಿಕ್ ರಿಬ್ ಕೇಜ್ ಅಥವಾ ಥೊರಾಸಿಕ್ ಸ್ಪೈನ್ಗೆ ಬರುವಂತೆ ಇಟ್ಕೋಬೇಕು. ನಿಧಾನವಾಗಿ ಹಿಂದಕ್ಕೆ ಮಲಗಿ ಕಾಲುಗಳೆರಡನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ, ನಂತರ ನೆಕ್ ಪ್ಯಾಡ್ ಇದು ಸಮರ್ಪಕವಾಗಿ ಇಟ್ಕೋಬೇಕು. ಗಲ್ಲ ಎದೆಯ ಕಡೆಗೆ ಬರುವಂತೆ ಇಟ್ಕೋಬೇಕು. ಎರಡೂ ಕೈಗಳನ್ನು ಸ್ವಲ್ಪ ವಿಸ್ತಾರವಾಗಿ ಇಟ್ಕೋಬೇಕು. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಕಾಲುಗಳನ್ನು ಸಡಿಲಗೊಳಿಸಿ ನಾವು ಒಂದು ಬ್ರೇಕ್ ಅನ್ನು ಅಥವಾ ಬ್ರೇಕ್ ಲಭ್ಯತೆ ಇಲ್ಲದೆ ಇರುವಾಗ ಒಂದು ಬ್ಲ್ಯಾಂಕೆಟನ್ನು ಮಡಚಬೇಕಾಗಿ ಇಟ್ಕೋಬೋದು. ಹಾಗೆ ಇಟ್ಕೊಳ್ಳೋದ್ರಿಂದ ಹೃದಯದ ಭಾಗ ವಿಸ್ತಾರವಾಗುತ್ತೆ, ಶ್ವಾಸಕೋಶಗಳು ವಿಸ್ತಾರವಾಗುತ್ತೆ. ನಂತರ ಈ ಆಸನದಲ್ಲಿ ಒಂದು ಸ್ಯಾಂಡ್ ಬ್ಯಾಗನ್ನು ಹಣೆಯ ಮೇಲೆ ಇಟ್ಕೊಳ್ಳೋದು ಉತ್ತಮ. ವಿಶೇಷವಾಗಿ ಈ ಆಸನದಲ್ಲಿ ಹಣೆಗೆ ಕಟ್ಟಿರತಕ್ಕಂತಹ ಕ್ರೇಪ್ ಬ್ಯಾಂಡೇಜನ್ನು ಕಣ್ಣುಗಳನ್ನು ಮುಚ್ಚುವಂತೆ ಹೇಳ್ಕೋಬೋದು. ಇಲ್ಲದೇ ಇದ್ದಲ್ಲಿ ಈ ರೀತಿಯಾದಂಥ ಒಂದು ಸ್ಯಾಂಡ್ ಬ್ಯಾಗನ್ನು ಇಟ್ಕೊಂಡು ಈ ಆಸನವನ್ನು ಮಾಡೋದರಿಂದ ವಿಶ್ರಾಂತಿ ಹೆಚ್ಚು ಪರಿಣಾಮಕಾರಿಯಾಗಿ ಲಭ್ಯವಾಗುತ್ತೆ. ಈ ಆಸನದಲ್ಲಿ ಪ್ರತಿ ಒಂದು ಐಚ್ಛಿಕ ಸ್ನಾಯುಗಳನ್ನು ಚಲನರಹಿತವಾಗಿ ಇಟ್ಕೋಬೇಕು. ದಿ ವಾಲಂಟರಿ ಮಸಲ್ಸ್ ಶುಡ್ ಸೀಸ್ ಟು ಆ್ಯಕ್ಟ್, ಓನ್ಲಿ ಇನ್ವಾಲಂಟರಿ ಮಸಲ್ಸ್, ಅನೈಚ್ಛಿಕ ಸ್ನಾಯುಗಳು ಮಾತ್ರ ಕಾರ್ಯನಿರತವಾಗಿರುತ್ತೆ. ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸ್ನಾಯುಗಳು, ಹೃದಯದ ಸ್ನಾಯುಗಳು ಮಾತ್ರ ಕಾರ್ಯಪ್ರವೃತ್ತವಾಗಿರುತ್ತೆ. ಈಗ ಕೆಲವು ತಿರುಚಿ ಮಾಡುವ ಆಸನಗಳನ್ನು ಗಮನಿಸೋಣ. ದಿ ಪೋಸ್ಚರ್ಸ್ ಫಾರ್ ಟ್ವಿಸ್ಟಿಂಗ್, ಸ್ಪೆಸಿಫಿಕಲಿ ದಿ ಸ್ಪೈನಲ್ ಕಾರ್ಡ್ ಆಫ್ ದಿ ವರ್ಟಿಬ್ರೇಸ್ ಆಫ್ ದಿ ಸ್ಪೈನಲ್ ಕಾರ್ಡ್. ಮೊದಲಿಗೆ ನಿಂತು ಮಾಡತಕ್ಕಂಥ ಆಸನಗಳು ಪರಿವೃತ್ತ ತ್ರಿಕೋಣಾಸನ. ಮೊದಲಿಗೆ ತಾಡಾಸನ. ಪಾದವನ್ನು ಜೋಡಿಸಿರಬೇಕು. ಮೊಣಕಾಲು ಚಿಪ್ಪುಗಳನ್ನು ಮೇಲೆ ಕೆಳಿರಿ. ತೊಡೆಯ ಮಾಂಸಖಂಡಗಳನ್ನು ಬಿಗಿಗೊಳಿಸಿ ಹೊಟ್ಟೆಯ ಭಾಗವನ್ನು ಮೇಲೆ ಕೆತ್ತಿ, ಎದೆ ಭಾಗವನ್ನು ಮೇಲೆ ಕೆತ್ತಿ, ಕೈಗಳೆರಡನ್ನು ನೀಳವಾಗಿ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ 3 ರಿಂದ 3.5 ಅಡಿ ಅಗಲ ಹಾರಬೇಕು. ನಂತರ ಬಲಪಾದ 90 ಡಿಗ್ರಿ ಆಚೆಗೆ ತಿರುಗಿಸಿ ಎಡಪಾದವನ್ನು ಸ್ವಲ್ಪ ಒಳಗಡೆ ತಿರುಗಿಸಬೇಕು. ಬಲ ಹಿಮ್ಮಡಿ ಮತ್ತು ಎಡ ಹಿಮ್ಮಡಿ ಒಂದರ ಪಕ್ಕ ಒಂದಿರುವಂತೆ ಗಮನವಿರಲಿ. ಈಗ ಉಸಿರನ್ನು ಬಿಡುತ್ತಾ ಇಡೀ ದೇಹವನ್ನು ತಿರುಚಿ ಬಾಗಬೇಕು. ಈ ಸ್ಥಿತಿಯಲ್ಲಿ ಸುಮಾರು
30 ಸೆಕೆಂಡ್ಗಳಷ್ಟು ಕಾಲ ವಿರಮಿಸಬೇಕು. ಕಾಲುಗಳನ್ನು ನೇರ ಮಾಡಿ ಮತ್ತೆ ಮುಂಚಿನ ಸ್ಥಿತಿಗೆ ಬರಬೇಕು. ಮತ್ತೊಂದು ಬದಿಯಲ್ಲೂ ಪುನರಾವರ್ತಿಸಬೇಕು. ಬಲಪಾದವನ್ನು ಒಳಗಡೆ ತಿರುಗಿಸಿ ಎಡಪಾದವನ್ನು 90 ಡಿಗ್ರಿ ಆಚೆ ತಿರುಗಿಸಬೇಕು. ಅಗೇನ್ ಇನ್ಹೇಲ್, ಎಕ್ಸೇಲ್, ಟರ್ನ್ ಅಂಡ್ ಬೆಂಡ್. ಕಾಲುಗಳು ನೇರ ಆಗ್ತಾ ಇರಬೇಕು. ಎದೆಯ ಭಾಗವನ್ನು ಮೇಲೆ ಕೆತ್ತಬೇಕು. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಪಾದ ಸಮಾನಾಂತರ, ಕೈಗಳೆರಡನ್ನು ಪಕ್ಕಕ್ಕೆ ಚಾಚುತ್ತಾ ಇರಬೇಕು. ಮತ್ತೆ ಎಕ್ಸೇಲ್ ಅಂಡ್ ತಾಡಾಸನ. ಈ ಆಸನದಿಂದ ಸೊಂಟದ ಮೂಲ ಭಾಗ ಬಹಳ ಉಪಯುಕ್ತತೆಯನ್ನು ಪಡೆಯುತ್ತೆ. ಈ ಆಸನವನ್ನು ಪ್ರಾರಂಭದಲ್ಲಿ ಗೋಡೆ ಅಥವಾ ಕಿಟಕಿಯ ಸಹಾಯದೊಂದಿಗೆ ಮಾಡತಕ್ಕಂಥದ್ದು ಸಹ ಉತ್ತಮ. ಈಗ ತಾವು ನೋಡಲಿರುವ ಮತ್ತೊಂದು ಆಸನ ಪರಿವೃತ್ತ ಪಾರ್ಶ್ವಕೋಣಾಸನ. ಮೊದಲಿಗೆ ತಾಡಾಸನದ ಭಂಗಿಯಲ್ಲಿ ನಿಂತಿರಬೇಕು. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ 4 ರಿಂದ 4.5 ಅಡಿ ಅಗಲ ಹಾರಬೇಕು. ಕಾಲುಗಳೆರಡು ನೇರ, ಕೈಗಳನ್ನು ನೀಳವಾಗಿ ಚಾಚಿ. ತಾವು ಈಗಾಗಲೇ ಉತ್ತಿತ ಪಾರ್ಶ್ವಕೋಣಾಸನವನ್ನು ಗಮನಿಸಿದ್ದೀರಾ. ಬಲಪಾದ 90 ಡಿಗ್ರಿ ಆಚೆಗೆ, ಎಡಪಾದವನ್ನು ಸ್ವಲ್ಪ ಒಳಗಡೆ ತಿರುಗಿಸಿ ಉಸಿರನ್ನು ಬಿಡುತ್ತಾ ಬಲಗಾಲನ್ನು 90 ಡಿಗ್ರಿ ಬಾಗಿಸಿ ಕುಳಿತುಕೊಳ್ಬೇಕು. ಬಲಹಸ್ತದ ಕೈ ಬೆರಳುಗಳನ್ನು ನೆಲದ ಮೇಲೆ ಇರಿಸಬೇಕು. ನಂತರ ಎಡಗೈಯನ್ನು ಚಾಚಬೇಕು. ವಿಶೇಷವಾಗಿ ತಾವು ಈ ಆಸನವನ್ನು ಈಗಾಗಲೇ ಗಮನಿಸಿದ್ದೀರಾ. ಇಡೀ ರೇಖೆಯನ್ನು ಗಮನಿಸಿ. ಪಾದದ ಹರಡು, ಮೊಣಕಾಲು ಚಿಪ್ಪು, ಹಿಪ್ ಸಾಕೆಟ್, ಎಂಟೈರ್ ಲ್ಯಾಟ್ರಲ್ ರೀಜನ್ ಆಫ್ ದಿ ಟ್ರಂಕ್, ಮತ್ತು ಭುಜದ ಕೀಲು, ಮಣಿಕಟ್ಟು ಮತ್ತು ತೋಳು, ಎಲ್ಬೋ ಜಾಯಿಂಟ್ ಮತ್ತು ಹಸ್ತ ಎಲ್ಲ ಒಂದೇ ರೇಖೆಯಲ್ಲಿರುವಂತೆ ಗಮನ ವಹಿಸಬೇಕು. ಇಲ್ಲಿ 90 ಡಿಗ್ರಿ ಬಲಪಾದದ ಮಂಡಿಯ ಬಳಿ 90 ಡಿಗ್ರಿ ಕುಳಿತಿರಬೇಕು. ಇಲ್ಲಿಂದ ಪಾರ್ಶ್ವಕೋಣಾಸನದ ಕ್ರಮವನ್ನು ಈಗಾಗಲೇ ನೋಡಿದ್ದೀರಾ. ಇದು ಪರಿವೃತ್ತ ಪಾರ್ಶ್ವಕೋಣಾಸನವನ್ನು ಈಗ ನಾವು ಗಮನಿಸೋಣ. ಮೊದಲಿಗೆ ಎಡಪಾದವನ್ನು ಒಳಗಡೆ ತಿರುಗಿಸಿ ಎಡಪಾದವನ್ನು ಬಾಗಿಸಿ ನೆಲದ ಮೇಲೆ ಇರಿಸಬೇಕು. ಎಡ ಮೊಣಕೈಯಿಂದ ಬಲ ಮಂಡಿಯನ್ನು ಒತ್ತಿ ಹಿಡಿದು ತಿರುಗಬೇಕು. ಎಡಗಾಲನ್ನು ನೇರ ಮಾಡಿ ನಂತರ ಬಲಗೈಯನ್ನು ನೀಳವಾಗಿ ಚಾಚಬೇಕು. ಇದು ಪರಿವೃತ್ತ ಪಾರ್ಶ್ವಕೋಣಾಸನ. ಈ ಆಸನದಲ್ಲಿ ತಾವು ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಇಲ್ಲಿ ಸೊಂಟದ ಮೂಲ ಭಾಗ ಒಳ್ಳೆಯ ಚಲನೆಯನ್ನು ಪಡೆಯುತ್ತೆ ಹಾಗೂ ಸೊಂಟದ ನೋವನ್ನು ಬರದಂತೆ ಇದು ಸಹ ತಡೆಯುತ್ತೆ. ನಿಧಾನವಾಗಿ ಮತ್ತೆ ಪಾರ್ಶ್ವಕೋಣಾಸನಕ್ಕೆ ಬನ್ನಿ. ನಂತರ ಸ್ಲೋಲಿ ಗೆಟ್ ಅಪ್, ನಿಧಾನವಾಗಿ ಹೇಳಿ. ಮತ್ತೊಂದು ಬದಿಯಲ್ಲಿ ಪುನರಾವರ್ತಿಸಬೇಕು. ಎಡಪಾದ 90 ಡಿಗ್ರಿ ಆಚೆಗೆ, ಉತ್ತಿತ ಪಾರ್ಶ್ವಕೋಣಾಸನ. ನಂತರ ಪರಿವೃತ್ತ ಪಾರ್ಶ್ವಕೋಣಾಸನ. ಬಲಗಾಲನ್ನು ಬಾಗಿಸಿ ಕೂತ್ಕೋಬೇಕು. ನಿಧಾನವಾಗಿ ಕಾಲನ್ನು ನೇರ ಮಾಡಿ ಕೈಯನ್ನು ಚಾಚಬೇಕು. ಈ ಆಸನದಿಂದ ವಿಶೇಷವಾಗಿ ಪೃಷ್ಠದ ಕೀಲುಗಳು, ಹಿಪ್ ಸಾಕೆಟ್ಸ್, ಅವುಗಳಿಗೂ ಉತ್ತಮವಾದಂತಹ ಚಲನೆ ದೊರಕುತ್ತೆ. ಮತ್ತು ಸೊಂಟದ ಭಾಗವನ್ನು ಸಂರಕ್ಷಿಸತಕ್ಕಂತಹ ಎಲ್ಲ ಮಾಂಸಖಂಡಗಳು, ವಿಶೇಷವಾಗಿ ಫಿಸೋಸ್ ಮಸಲ್ಸ್, ಅವುಗಳು ಸಹ ಉತ್ತಮ ರಕ್ತ ಪರಿಚಲನೆಯನ್ನು ಪಡೆದು ಶಕ್ತಿಯನ್ನು ಪಡೆಯುತ್ತೆ. ನಂತರ ಮತ್ತೆ ಪಾರ್ಶ್ವಕೋಣಾಸನ. ಈಗ ನಿಧಾನವಾಗಿ ಮೇಲಕ್ಕೆ ಏಳಿ, ಪಾದಗಳೆರಡು ಸಮಾನಾಂತರ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ತಾಡಾಸನ. ಕೆಲವರಿಗೆ ಪರಿವೃತ್ತ ಪಾರ್ಶ್ವಕೋಣಾಸನದ ಅಭ್ಯಾಸ ತುಸು ಕಷ್ಟ ಅನ್ನಿಸಲಿಕ್ಕೂ ಸಾಧ್ಯ. ಅಂಥವರು ಒಂದು ಚಿಕ್ಕ ಉಪಾಯವನ್ನು ಮಾಡ್ಬೋದು. ಬ್ರಿಕ್ ಅಥವಾ ಒಂದು ಬ್ಲ್ಯಾಂಕೆಟ್ಗಳನ್ನು ಉಪಯೋಗಿಸಿ ಈಗ ಪರಿವೃತ್ತ ಪಾರ್ಶ್ವಕೋಣಾಸನವನ್ನು ಮಾಡಿ ಕಾಲನ್ನು ಮಡಚಬೇಕು. ಕೈಗಳನ್ನು ನೆಲದ ಮೇಲೆ ಊರೋದು ಕಷ್ಟವಾದಾಗ ಒಂದು ಎತ್ತರಕ್ಕೆ ಮೇಲೆ ಹಸ್ತವನ್ನು ಒತ್ತಿ ತಿರುಗಬೇಕು. ಹೀಗೆ ಮಾಡೋದ್ರಿಂದ ಅಭ್ಯಾಸ ಸ್ವಲ್ಪ ಸುಲಭವಾಗಲಿಕ್ಕೆ ಸಾಧ್ಯ. ನಂತರ ನಿಧಾನವಾಗಿ ಪಾರ್ಶ್ವಕೋಣಾಸನ. ಈಗ ತಾವು ಗಮನಿಸಿರುವ ಮತ್ತೊಂದು ಆಸನ ಪರಿವೃತ್ತ ಅರ್ಧಚಂದ್ರಾಸನ. ಅರ್ಧಚಂದ್ರಾಸನದ ಅಭ್ಯಾಸ ಕ್ರಮವನ್ನು ತಾವು ಈಗಾಗಲೇ ಗಮನಿಸಿದ್ದೀರಾ.
ಮೊದಲಿಗೆ ತಾಡಾಸನ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ 4 ರಿಂದ 4.5 ಅಡಿ ಅಗಲ ಹಾರಬೇಕು. ಬಲಪಾದ 90 ಡಿಗ್ರಿ ಆಚೆಗೆ, ಎಡಪಾದ ಸ್ವಲ್ಪ ಒಳಕ್ಕೆ ತಿರುಗಿಸಿ ಉಸಿರನ್ನು ಬಿಡುತ್ತಾ ಪಕ್ಕಕ್ಕೆ ಬಾಗಬೇಕು ತ್ರಿಕೋಣಾಸನದ ರೀತಿಯಲ್ಲಿ. ನಂತರ ಬಲಹಸ್ತವನ್ನು ಸುಮಾರು 1 ಅಡಿ ಮುಂದೆ ಮತ್ತು ಸ್ವಲ್ಪ 6 ಇಂಚು ಹಿಂದೆ ಇಡಬೇಕು. ಬಲಗಾಲನ್ನು ಮಡಚಿ ಎಡಗಾಲನ್ನು ನೀಳವಾಗಿ ಮೇಲಕ್ಕೆತ್ತಿ ನಂತರ ಬಲಗಾಲನ್ನು ನೇರ ಮಾಡಬೇಕು. ಇದು ಅರ್ಧಚಂದ್ರಾಸನ. ಇಲ್ಲಿಂದ ಪರಿವೃತ್ತ ಅರ್ಧಚಂದ್ರಾಸನ. ಎಡ ಹಸ್ತವನ್ನು ನೆಲ ಮೇಲೆ ಒತ್ತಬೇಕು. ಬಲಗೈಯನ್ನು ಚಾಚಬೇಕು. ನಂತರ ನಿಧಾನವಾಗಿ ತ್ರಿಕೋಣಾಸನಕ್ಕೆ ಹೋಗಬೇಕು. ಇಲ್ಲಿಂದ ಇನ್ಹೇಲ್ ಕಮಪ್. ಮತ್ತೊಂದು ಬದಿಯಲ್ಲಿ ಪುನರಾವರ್ತಿಸಬೇಕು. ಈ ಆಸನದಿಂದ ವಿಶೇಷವಾಗಿ ಬೋಗಣಿಯ ಪ್ರದೇಶ, ಪೆಲ್ವಿಕ್ ರೀಜನ್, ಅಲ್ಲಿರ್ತಕ್ಕಂತಹ ಎಲ್ಲ ಮಾಂಸಖಂಡಗಳಿಗೆ, ಕೀಲು ಮತ್ತು ಅಲ್ಲಿರ್ತಕ್ಕಂತಹ ಎಲ್ಲ ಅಂಗಾಂಗಗಳಿಗೆ ಉತ್ತಮವಾದಂತಹ ಚಲನೆ ದೊರೆತು ಅವುಗಳ ಆರೋಗ್ಯ ವೃದ್ಧಿಸುತ್ತೆ. ಈ ಆಸನದಲ್ಲಿ ಸುಮಾರು 30 ಸೆಕೆಂಡ್ಗಳಷ್ಟು ಕಾಲ ವಿರಮಿಸಬೇಕು. ಮತ್ತೆ ತ್ರಿಕೋಣಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರಬೇಕು. ಇನ್ಹೇಲ್, ಎಕ್ಸೇಲ್, ಜಂಪ್, ತಾಡಾಸನ. ಪರಿವೃತ್ತ ಅರ್ಧಚಂದ್ರಾಸನ ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಕಠಿಣ ಅನ್ನಿಸ್ಬೋದು. ಆ ಅಭ್ಯಾಸವನ್ನು ಪರಿಣಾಮಕಾರಿಯಾಗಿ ಹಾಗೂ ಸುಲಭವಾಗಿ ಮಾಡೋದಕ್ಕೆ 2 ಕುರ್ಜಿಗಳನ್ನು ಉಪಯೋಗಿಸಿ ಈ ರೀತಿ ಮಾಡ್ಬೋದು. ಮೊದಲಿಗೆ ಬಲಪಾದವನ್ನು 90 ಡಿಗ್ರಿ ಆಚೆ ತಿರುಗಿಸಿ ಒಂದು ಕುರ್ಜಿಯ ಬಳಿ ಇಟ್ಕೊಳ್ಳಿ. ಮತ್ತು ಮೊಣಕೈಯನ್ನು ಕುರ್ಜಿಯ ಮೇಲೆ ವಿರಮಿಸಬೇಕು. ಎಡಗಾಲನ್ನು ಮತ್ತೊಂದು ಕುರ್ಜಿಯ ಮೇಲೆ ಇರಿಸಿ ನಂತರ ಇಡೀ ಸೊಂಟದ ಮೂಲಭಾಗವನ್ನು ತಿರುಗಿಸಿ ಮುಂದೆ ಇರತಕ್ಕಂತಹ ಕುರ್ಜಿಯ ಮೇಲ್ಭಾಗವನ್ನು ಹಿಡಿದು ಸಾಧ್ಯವಾದಷ್ಟು ತಿರುಗಿಸಬೇಕು. 2 ಕಾಲುಗಳನ್ನು ನೇರ ಮಾಡ್ತಾ ಇರಬೇಕು. ನಾವು ಗಮನಿಸ್ತಾರಾಗಿ ವಿಶೇಷವಾಗಿ ಬೋಗಣಿಯ ಪ್ರದೇಶ, ಪೆಲ್ವಿಕ್ ರೀಜನ್, ಇದನ್ನು ಗಮನಿಸಿ. ಇಲ್ಲಿ ಉತ್ತಮವಾದಂತಹ ಚಲನೆ ಉಂಟಾಗುತ್ತೆ. ಈ ರೀತಿ 2 ಕುರ್ಜಿಗಳನ್ನು ಉಪಯೋಗಿಸೋದ್ರಿಂದ ಈ ಆಸನದಲ್ಲಿ ಅಭ್ಯಾಸ ಸುಲಭವಾಗುತ್ತೆ. ಹೆಚ್ಚು ಕಾಲ ಈ ಆಸನದಲ್ಲಿ ನಿಲ್ಲೋದಕ್ಕೂ ಸಾಧ್ಯ ಆಗುತ್ತೆ. ಸ್ವಲ್ಪ ಈ ಆಸನದಲ್ಲಿ ಸ್ಥಿರತೆ ಬಂದ ಮೇಲೆ ತಾವು ಇಲ್ಲಿ ನೋಡ್ತಾ ಇರತಕ್ಕಂಥ ಈ ಕುರ್ಜಿಯನ್ನು ತೆಗಿಬೋದು. ನಂತರ ಯಾವುದೇ ಸಹಾಯವಿಲ್ಲದೆ ಈ ಅಭ್ಯಾಸವನ್ನು ಮಾಡೋದು ಸುಲಭ ಆಗುತ್ತೆ. ನಿಧಾನವಾಗಿ ತಾಡಾಸನಕ್ಕೆ ಬನ್ನಿ. ಈ ಆಸನವನ್ನು ಮತ್ತೊಂದು ಬದಿಯಲ್ಲೂ ಇದೇ ರೀತಿ ಪುನರಾವರ್ತಿಸಬೇಕು. ಈಗ ಕುಳಿತುಕೊಂಡು ಮಾಡತಕ್ಕಂತಹ ಕೆಲವು ತಿರುಚಿ ಮಾಡುವ ಆಸನಗಳನ್ನು ಗಮನಿಸೋಣ. ಮೊದಲಿಗೆ ಭಾರದ್ವಾಜಾಸನ. ದಂಡಾಸನದಲ್ಲಿ ಕುಳಿತುಕೊಂಡಿರಬೇಕು. ನಂತರ 2 ಕಾಲುಗಳನ್ನು ಮಡಚಿ ಬಲಪಾರ್ಶ್ವದಲ್ಲಿ ಇರಿಸಬೇಕು. ಈಗ ಬಲಹಸ್ತದಿಂದ ಎಡಮಂಡಿಯನ್ನು ಹಿಡಿದು ಎಡಹಸ್ತದ ಕೈ ಬೆರಳುಗಳನ್ನು ನೆಲದ ಮೇಲೆ ಒತ್ತಬೇಕು. ನಾವು ಗಮನಿಸ್ತಾರಾಗಿ ಎಡಭುಜವನ್ನು ಸಾಧ್ಯವಾದಷ್ಟು ತಿರುಗಿಸಬೇಕು. ತಾವು ಇಲ್ಲಿ ಸೊಂಟದ ಮೂಲ ಭಾಗವನ್ನು ಗಮನಿಸಿ. ಈ ಭಾಗ ಸಾಧ್ಯವಾದಷ್ಟು ತಿರುಗ್ತಾ ಇರಬೇಕು. ಉಸಿರಾಟದಲ್ಲಿ ವ್ಯತ್ಯಯ ಉಂಟಾಗಬಾರ್ದು. ಹಾಗೆ ಮಾಡಿದಾಗ ಈ ಭಾಗದಲ್ಲಿ ವಿಶೇಷವಾಗಿ ಹೊಟ್ಟೆಯ ಎಲ್ಲ ಅಂಗಾಂಗಗಳಿಗೆ ಉತ್ತಮವಾದಂಥ ಅಂಗಮರ್ದನ, ಮ್ಯಾಸೇಜಿಂಗ್ ಉಂಟಾಗುತ್ತೆ. ಹಾಗಾಗಿ ಅವುಗಳ ಆರೋಗ್ಯ ವೃದ್ಧಿಸುತ್ತೆ. ಎದೆಯ ಮಧ್ಯಭಾಗವನ್ನು ಮೇಲೆ ಕೆತ್ತಾ ಇರಬೇಕು. ಸಾಧ್ಯವಾದಷ್ಟು ಎಡಭುಜವನ್ನು ಹಿಂದಕ್ಕೆ ತಗೋತಾ ಇರಬೇಕು. ಇದು ಭರದ್ವಾಜಾಸನ. ಈ ಆಸನದಲ್ಲಿ ಸುಮಾರು 30 ರಿಂದ 60 ಸೆಕೆಂಡ್ಗಳಷ್ಟು ಕಾಲ ವಿರಮಿಸಬೇಕು. ಮತ್ತೊಂದು ವಿಶೇಷವಾದ ಗಮನ, 2 ಭುಜಗಳು ಒಂದೇ